ಎಜುಕೇಷನ್ ಅಂದರೆ ಈಗ ಯಾವುದಕ್ಕೆ ಮೇಯ್ನ್ ಇದು, ಈಗ ನೋಡಿ ನಮ್ಮ ಒಲಿಂಪಿಕ್ಸ್ ಎಲ್ಲ ಆಯಿತು, ಇದರಿಂದ ನೋಡಿ ಮೆಡಲ್ಸ್ ಬೇಕಂತಾರೆ. ಇವರೆಲ್ಲ ನಮ್ಮ ಕ್ಲಾಸಸ್ ಎಲ್ಲ ಹೀಗೆಲ್ಲ ಅಂದರೆ PT ಪೀರಿಯಡನ್ನೆಲ್ಲ ಟೀಚರ್ಸ್ ಎಲ್ಲ ತಗೊಂಡ್ರೆ ನಾವು ಎಂತ ಮಾಡೋದು, ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ದೇಶಗೋಸ್ಕರ ಏನು ಮಾಡ್ಬೋದು, ನಿಮ್ಮ ಜ್ಞಾನದಿಂದ ದೇಶ ಹಿತಗೋಸ್ಕರ ಮಾಡೋದು, ಅದು ಎಜುಕೇಷನ್. ಶಿಕ್ಷಣ ಹೊರಗಿನಿಂದ ಪಡೆಯೋದಲ್ಲ, ನಮ್ಮಲ್ಲಿ ಈಗಾಗಲೇ ಪರಿಪೂರ್ಣತೆ ಇದೆ, ಅದನ್ನು ಹೊರಗೆಡುವುದು ಅಂತ. ನಿಮ್ಮ ಪ್ರಕಾರ ಎಜುಕೇಷನ್ ಅಂದರೆ ಏನು, ಶಿಕ್ಷಣ ಅಂದರೆ? ಶಿಕ್ಷಣ ಇದು ಹೇಳೋದಾದರೆ ತುಂಬ ಒಂದು ಲೈಕ್ ಹೇಗೆ ಅಂತಂದರೆ, ಎಜುಕೇಷನ್ ಅಂದರೆ ಮೇನ್ ಏನು ಗೊತ್ತಾ, ಲೈಕ್ ಇಷ್ಟೊಂದೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ, ಬರೀ ಬುಕ್ ಥರ ಓದಿ ಅದನ್ನ ಹೋಗಿ ಎಕ್ಸಾಮ್ ಬರೋದು, ಪಾಸ್ ಆದೆ, ನಾನು ಟಾಪ್ ಬಂದೆ, ಅದಲ್ಲ ಎಜುಕೇಷನ್ನು. ಅದರಿಂದ ಬರೋ ನಾಲೆಜ್ ಏನಿರುತ್ತಲ್ಲ ಅದನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡು ಅದರಿಂದ ನಾವೇನು ಕಲಿತೀವಿ ಅದನ್ನು ಉಪಯೋಗಿಸೋದೇ ಎಜುಕೇಷನ್ನು. ನಿಮ್ಮ ಪ್ರಕಾರ ಎಜುಕೇಷನ್ ಅಂದರೆ ಏನು? ಎಜುಕೇಷನ್ ಇಸ್ ಎ ಲರ್ನಿಂಗ್. ಅದು ಯಾವುದೇ ಆಗಿರ್ಬೋದು, ಯಾವುದೇ ಫೀಲ್ಡ್ ಆಗಿರ್ಬೋದು, ನೀವು ಏನು ಓದ್ತಾ ಇರ್ತೀರಾ, ಏನು ಇಷ್ಟಪಟ್ಟು ಓದ್ತೀರಾ, ದ್ಯಾಟ್ ಇಸ್ ಎಜುಕೇಷನ್. ಶಿಕ್ಷಣ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮೊಳಗಿರುವ ಆಗಲೇ ಅಡಗಿರುವ ಒಂದು ಪರಿಪೂರ್ಣತೆಯನ್ನು ಪ್ರಕಟಗೊಳಿಸೋದು ಅಂತ. ನಾವು ಸಾಮಾನ್ಯ ಶಿಕ್ಷಣ ಅಂದರೆ ಹೊರಗಿಂದ ಪಡೆಯೋದು ಅಂತ ಹೇಳ್ತೀವಿ. ಶಿಕ್ಷಣ ಹೊರಗಿನಿಂದ ಪಡೆಯೋದಲ್ಲ, ನಮ್ಮಲ್ಲಿ ಈಗಾಗಲೇ ಪರಿಪೂರ್ಣತೆ ಇದೆ, ಅದನ್ನು ಹೊರಗೆಡುವುದು ಅಂತ. ಎಜುಕೇಷನ್ ಆಸ್ ರೈಟ್ಲಿ ಸೆಡ್ ಬೈ ಇನ್ ಟುಡೇಸ್ ಸೆಷನ್, ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಹೊರಗಡೆ ತರುವಂಥದ್ದು ಎಜುಕೇಷನ್. ಸೊ ವಿ ಆಲ್ ಹ್ಯಾವ್ ಇಟ್ ಇನ್ಸೈಡ್ ಅಸ್ ಆಸ್ ರೈಟ್ಲಿ ಸೆಡ್ ಇನ್ ಟುಡೇಸ್ ಸೆಷನ್, ಆ್ಯಂಡ್ to churn it, to sharpen it and bring it outside is what education. Education is a thing that anyone can do. It's free for everyone. Anyone can do education. No, it is about knowing things better. You should know things, what is happening around. You should get to know the society. You should get to know the world. You should get to know what you are doing. So knowing things is the better education, is what I always feel, and I always believe in that. ಶಿಕ್ಷಣ ಅಂದರೆ ಇದು ನಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಇಟ್ಸ್ ನಾಟ್ ಮಿಯರ್ ರೀಡಿಂಗ್ ನಾಲೆಜ್ ಆ್ಯಂಡ್ ಫೀಲಿಂಗ್ ಇಟ್ ಇನ್ ದ ಬ್ರೈನ್. ಇಟ್ಸ್ ಎಜುಕೇಷನ್ ಈಸ್ ಸಮಥಿಂಗ್ ವಿಚ್ ಇಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್, ವಿಚ್ ಬಿಲ್ಡ್ಸ್ ಯುವರ್ ಕ್ಯಾರೆಕ್ಟರ್. ಶಿಕ್ಷಣ ಅಂದರೆ ನಾವು ಕೇವಲ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಿ ಕೇವಲ ನಾವು ಕೂತ್ಕೊಂಡು ಒಂದಿಷ್ಟು ಕಲಿಯುವಂಥದ್ದಲ್ಲ, ನಮ್ಮ ಜೀವನಕ್ಕೆ ಅದು ಅಳವಡಿಸುವ ಹಾಗೆ ಇರಬೇಕು, ಮತ್ತು ಅದು ಧರ್ಮ ಹಾಗೂ ನ್ಯಾಯದ ರೀತಿಯಲ್ಲಿ ಇರಬೇಕು ಅಂತ, ಆ ಹಾದಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಅಂತ, ಆ ರೀತಿಯಲ್ಲಿ ಶಿಕ್ಷಣ ಇರಬೇಕು ಅಂತ ನನ್ನ. ಆ್ಯಕ್ಚುಲಿ ಈಗ ನೋಡಿ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಂದರೆ, ಅವ್ರ ಬುಕ್ಸಲ್ಲಿ ಎಂತ ಇದೆ ಅದು ಅವರು ಫುಲ್ ಪಾಠ ಮಾಡಿಸ್ತಾರೆ, ಆದರೆ ನಮಗೆ ಅದು ಮಾತ್ರ ಇಂಪಾರ್ಟೆಂಟ್. ನಮಗೆ ಹೊರಗಡೆದ್ದು ನಾವು ಹೇಗೆ ನಡಿಬೋದು ಅದು ಮೇಯ್ನಾಗಿ ಇದು ಯೂಸ್ ಆಗೋದು. ನಾವು ಏನೆಲ್ಲ ಕಲಿತೇವೆ ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅದು ಮೇಯ್ನಾಗಿ. ಈ ಎಕ್ಸಾಮ್ ಅಂತ ಹೇಳಿ ಅದು ಸಹ ಒಂದು ರೀತಿಯ ಒಳ್ಳೆ ಎಜುಕೇಷನ್, ಆದರೆ ಇನ್ನೂ ಜಾಸ್ತಿ ಔಟ್ಸೈಡ್ ನಾಲೆಜ್ ಇರಬೇಕಂತ ನನ್ನ. ಶಿಕ್ಷಣ ಅಂದರೆ ರೀಸೆಂಟ್ಲಿ ನಾ ಈಗ ಒಂದು ಇಂಟರ್ವ್ಯೂ ನೋಡಿದೆ, ರೋಬೋಟಿಕ್ಸ್ ಮತ್ತು AI ಅವರದು. ಅವರು ಅದರಲ್ಲಿ ಏನು ಅಂತ ಹೇಳಿದರೆ, ಅದರಲ್ಲಿರೋ ಚಾಪ್ಟರ್ಸ್ ಅದೆಲ್ಲ ಒಂದು 10-20 ವರ್ಷ ಹಿಂದೆದ್ದು, ಅಪ್ಡೇಟೆಡ್ ವರ್ಷನ್ ಇನ್ನೂ ಬರಲಿಲ್ಲ. ನಮಗೆ ರೋಬೋಟಿಕ್ಸ್ ಮತ್ತು AI ಏನಂತ ಹೇಳಿಕೊಡ್ತಾರೆ ಅಂದರೆ, 10-20 ವರ್ಷ ಏನು ಮುಂಚೆ ಮಾಡ್ತಿದ್ರು ಅದನ್ನು ಈಗ ನಮಗೆ ಹೇಳಿಕೊಡ್ತಾರೆ, ಯಾಕಂದರೆ ಅದು ಔಟ್ಡೇಟ್ ಆಗಿದೆ. ಬಟ್ ಅಪ್ಡೇಟೆಡ್ ವರ್ಷನ್ ಇನ್ನೂ ಬರಲಿಲ್ಲ ಅಂತೇಳಿ. ಸೊ ಅಪ್ಡೇಟೆಡ್ ವರ್ಷನ್ ಅಂದರೆ ಕಳೆದ ಹೋದ 20 ವರ್ಷ ಮುಂಚೆದ ಪಾಠ ಎಲ್ಲ ತೆಗೆದು ಈಗಿನ ಜನ್ರೇಷನಿಗೆ ಯಾವ ಎಜುಕೇಷನ್ ಬೇಕು, ಯಾವ ಎಫೆಕ್ಟಿವ್ ಎಜುಕೇಷನ್ ಬೇಕು, ಈಗಿನ ಟೆಕ್ನಾಲಜಿಗೆ ಹೊಂದುವಂಥ ಯಾವ ಎಜುಕೇಷನ್ ಬೇಕು ಅದನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು ಹೇಳೋದು. ಈಗಿನ ಕಾಲದಲ್ಲಿ ಎಜುಕೇಷನ್ ಸಿಸ್ಟಮ್ ನಿಮಗೆ ಗೊತ್ತಿದೆ, ಹೇಳಬೇಕಂತಿಲ್ಲ. ಬಟ್ ಪ್ರೆಸೆಂಟ್ಲಿ ಏನಿದೆ ಅಂತಂದರೆ, ಇಂಥ ಮಠಗಳಲ್ಲಿ ತುಂಬ ಈ ಥರ ಕಾರ್ಯಕ್ರಮಗಳಲ್ಲಿ ನಡೀತಾ ಇರೋದೆಲ್ಲ ಮಕ್ಕಳಿಗೆ ತುಂಬ ಒಂದು ಅವೇರ್ನೆಸ್ ಏನಿದೆ ಕ್ರಿಯೇಟ್ ಆಗ್ತಾಯಿದೆ, ಒಂದು ನಾಲೆಜ್ ಏನು ಬೇಕಾಗ್ತಿದೆ ಅದು ತುಂಬ ಸಿಗ್ತಿದೆ. ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ವಿತ್ ಇನ್ ಯು, ಅದನ್ನು ಎಜುಕೇಷನ್, ಅದನ್ನು ಶಿಕ್ಷಣ ಅಂತ ಹೇಳ್ತಾರೆ. ಅದು ಹೊರಗೆ ತೆಗೆಯೋದ್ರಲ್ಲಿ ಇವತ್ತು ರಾಮಕೃಷ್ಣ ಮಿಷನ್ ಮಂಗಳೂರು ಈ ಕೆಲಸವನ್ನು ಮಾಡಿದೆ ಯಶಸ್ವಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಜುಕೇಷನ್ ಅಂದರೆ ಈಗ ಯಾವುದಕ್ಕೆ ಮೇಯ್ನ್ ಇದು, ಈಗ ನೋಡಿ ನಮ್ಮ ಒಲಿಂಪಿಕ್ಸ್ ಎಲ್ಲ ಆಯಿತು, ಇದರಿಂದ ನೋಡಿ ಮೆಡಲ್ಸ್ ಬೇಕಂತಾರೆ. ಇವರೆಲ್ಲ ನಮ್ಮ ಕ್ಲಾಸಸ್ ಎಲ್ಲ ಹೀಗೆಲ್ಲ ಅಂದರೆ PT ಪೀರಿಯಡನ್ನೆಲ್ಲ ಟೀಚರ್ಸ್ ಎಲ್ಲ ತಗೊಂಡ್ರೆ ನಾವು ಎಂತ ಮಾಡೋದು, ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಇವರೇ ಅಂದರೆ ನಾವು ಯಾವುದರಲ್ಲಿ ಒಳ್ಳೆ ಇದ್ದೇವೆ ಅದಕ್ಕೆ ಅವರು ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು ಮತ್ತು ಸಪೋರ್ಟ್ ಸಹ ಮಾಡಬೇಕು. ನಾವು ಯಾವ ಪರ್ಟಿಕ್ಯುಲರ್ ಒಂದು ಫೀಲ್ಡ್ ಇರ್ತದಲ್ಲ ಅದಕ್ಕೆ ಅವರು ಜಾಸ್ತಿ ಪ್ರಯಾರಿಟಿ ಕೊಡಬೇಕಂತ. ನೀವು ದೇಶಗೋಸ್ಕರ ಏನು ಮಾಡ್ಬೋದು, ನಿಮ್ಮ ಜ್ಞಾನದಿಂದ ದೇಶ ಹಿತಗೋಸ್ಕರ ಮಾಡೋದು, ಅದು ಎಜುಕೇಷನ್.